ಅಂದರೆ ನನಗೆ ಸತೀಶ್ ಅವರು ಹೇಳಿದರು, ಅಂದರೆ ಈ ಥರ ರೈಸ್ ಆಫ್ ಅಶೋಕ ಮಾಡ್ತಾ ಇದ್ದೀವಿ, ಬಟ್ ಲುಕ್ಸ್ ಪ್ರಾಬ್ಲಿ ಸೇಮ್ ಆಗ್ಬೋದು. ಅಂದರೆ ಅವ್ರದ್ದು ಟ್ರೇಲರ್ ಒಂದು ಫಸ್ಟ್ ಲುಕ್ ಇವ್ರದ್ದು ಸತೀಶ್ ಸರ್ ಬಿಟ್ಟಾಗ ಎಲ್ಲರೂ ಅಂದರೆ ಅವ್ರು ಬಂದು ಹೇಳಿದ್ರು ಈ ಥರ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಹಿಂಗಿದೆ ಕ್ಯಾರೆಕ್ಟರು ಅಂತ. ನಾನು ಹೌದಾ, ಓಕೆ ಸರ್, ಆಲ್ ದ ಬೆಸ್ಟ್ ಅಂತೆಲ್ಲ. ಆಮೇಲೆ ಒಂದ್ಸತಿ ಕಾಲ್ ಮಾಡಿದ್ರು, ಇಲ್ಲ ಒಂದ್ಸತಿ ಕೇಳಿಸ್ಕೊಂತೀರಾ ಕತೆನ ಅಂತ. ನಾನು ಯಾವುದೇ ಕತೆನ ಕೇಳಿಸ್ಕೊಳ್ಳಲ್ಲ ಅಂತ, ಯಾರೇ ಆಗಿರ್ಬೋದು, ಯಾ ಪ್ಲೀಸ್ ಹೇಳಿ ನರೇಟ್ ಮಾಡಿ ಅಂತ. ಸೊ ಅವಾಗ ಮನು ಅವ್ರು ಬಂದು ಕತೆನ ರೇಟ್ ಮಾಡಿದ್ರು, ಇದೇ ಈ ಥರ ಇದೆ, ಜಿಸ್ಟ್ ಕೊಟ್ಟರು, ಬೇಸಿಕಲಿ ಒಂದು ಸಮ್ಮರಿ ಹೇಳಿದ್ರು. ಅದ್ರ ಜೊತೆ ಅಂಬಿಕಾನ ಪಾತ್ರದ ಏನು ಕ್ಯಾರೆಕ್ಟರೈಸೇಷನ್ನು, ಎಮೋಷ್ನಲ್ ಗ್ರಾಫ್ ಏನು, ಆ್ಯಂಡ್ ಅವಳ ಸೀನ್ಸ್ ಏನು, ಅವಳು ಹೇಗೆ ಅಂದರೆ ವಾಟ್ ಈಸ್ ಹರ್ ಟೇಕ್, ಹರ್ ಸ್ಟ್ಯಾಂಡ್ ಅಂತ. ಸೊ ಐ ಸೈಡ್ ಇಮಿಡಿಯೇಟ್ಲಿ. ಆಮೇಲೆ ಸತೀಶ್ ಸರ್ ಕಾಲ್ ಮಾಡಿದೆ, ಇಲ್ಲ ನಂಗೆ ಕತೆ ಇಷ್ಟ ಆಯಿತು, ಅಂದರೆ ಏನೂ ಗಿಮಿಕ್ ಇಲ್ಲ ಕಥೆಯಲ್ಲಿ, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಕತೆ. ಒಬ್ಬ ಹೇಗೆ ಒಂದು ಊರಲ್ಲಿರೋನು ಹೇಗೆ ಹೋರಾಟ ಮಾಡ್ತಾ ಇದ್ದಾನೆ ಅಂತ, ವೆರಿ ಸಿಂಪಲ್ ಕತೆ, ಬಟ್ ಅದರಲ್ಲಿ ತುಂಬ ಎಮೋಷನ್ಸ್ ತುಂಬಿದೆ. ಸೊ ಐ ಸೈಡ್ ಓಕೆ, ನಂಗೆ ಅದು ಐ ಲೈಕ್ ಇಟ್. ಏನೋ ಒಂದು ಟ್ವಿಸ್ಟ್ ತೊಗೊಂಡು ಬಂದು ಇದನ್ನು ಹಾಕಿ ಗಾಬರಿ ಮಾಡಿ ಆ ಥರ ಏನೂ ಇಲ್ಲ, ಇಟ್ಸ್ ವೆರಿ ಸಿಂಪಲ್ ಸ್ಟೋರಿ. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು.